ಎಲ್ಲೆಲ್ಲೂ ಕೂಡ ದೀಪೋತ್ಸವದ ಸಂಭ್ರಮ ಸಡಗರ. ಸರಯೂ ನದಿ ತಟದಲ್ಲಿ ಗಂಗಾರತಿಯನ್ನ ನೆರವೇರಿಸಲಾಗ್ತಾ ಇದೆ. ರಾಮನೂರು ಅಯೋಧ್ಯೆಯಲ್ಲಿ ದೀಪಾವಳಿ. ಅಯೋಧ್ಯೆಯ ಸರಯೂ ತಟದಲ್ಲಿ ಲಕ್ಷ ದೀಪೋತ್ಸವವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಗಂಗಾರತಿಯೊಂದಿಗೆ ಮೊಳಗಿದೆ ಅಲ್ಲಿ ಮಂತ್ರಘೋಷ. ಹಣತೆ ಹಚ್ಚಿ ಶ್ರೀರಾಮನಿಗೆ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ. ರಾಮನೂರು ಅಯೋಧ್ಯೆಯಲ್ಲಿ ದೀಪಾವಳಿಯ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿದೆ. ಸರಯೂ ನದಿ ತಟದಲ್ಲಿ ಲಕ್ಷ ದೀಪವನ್ನ ಬೆಳಗಿಸಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಈ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಹೇಗಿದೆ ಈಗ ರಾತ್ರಿ ಸಂಜೆ ಆಗ್ತಿದ್ದ ಹಾಗೆ ಅಯೋಧ್ಯೆಯ ರಾಮ ಮಂದಿರ ಹೇಗೆ ಒಂದ್ ರೀತಿ ಗಮನ ಸೆಳೀತಾ ಇದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ. ನೋಡ್ತಾ ಇದ್ರಿ, ಲೈಟಿಂಗ್ಸ್ ಅದ್ಭುತವಾಗಿದೆ. ಅಲ್ಲಿ ಹಲವಾರು ತರಹೇವಾರಿ ಬಣ್ಣ ಬಣ್ಣದ ಹೂಗಳಿನಿಂದ ಅಲಂಕಾರವನ್ನಗೊಳಿಸಲಾಗಿತ್ತು. ಭವ್ಯವಾದಂತಹ ಮಂದಿರವನ್ನ ಅಲಂಕಾರಗೊಳಿಸಿರುವಂತಹ ಪರಿ ಎಲ್ಲವೂ ಕೂಡ ಅದ್ಭುತವಾಗಿ ಈಗ ಸೆರೆ ಸಿಗ್ತಾ ಇದೆ. ಇದೆಲ್ಲದರ ಚಿತ್ರಣವನ್ನ ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಈಗ ಈ ಕ್ಷಣಕ್ಕೆ ಅಯೋಧ್ಯೆಯ ರಾಮ ಮಂದಿರ ಹೇಗೆ ಕಂಗೊಳಿಸ್ತಾ ಇದೆ ಅಂತ ಲೈಟಿಂಗ್ ಅಲಂಕಾರವನ್ನ ಮಾಡಲಾಗಿದೆ, ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿದೆ. ಇದೆಲ್ಲವನ್ನು ಕೂಡ ಬೆಳಗ್ಗೆ ನೋಡಿದಾಗ ಒಂದ್ ರೀತಿಯಾದಂತಹ ದೃಶ್ಯ ಗಮನ ಸೆಳೆಯುತ್ತೆ. ಆದ್ರೆ ಸಂಜೆ ಆಗ್ತಿದ್ದ ಹಾಗೆ ಆ ಲೈಟಿಂಗ್ಸ್ ಎಲ್ಲವೂ ಕೂಡ ಆರಂಭ ಆದ ನಂತರದಲ್ಲಿ ಅದರ ಒಂದು ದೃಶ್ಯ ಇನ್ನಷ್ಟು ಅಮೋಘವಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದೆಲ್ಲವನ್ನು ಕೂಡ ಎಲ್ಲರೂ ಕೂಡ ನೋಡ್ತಾ ಕಣ್ಮನ ತುಂಬಿಸ್ಕೊಳ್ತಾ ಇದ್ದಾರೆ. ಸಾರ್ಥಕ ಭಾವನೆ ಅಲ್ಲಿ ವ್ಯಕ್ತವಾಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವರು ನಿನ್ನೆಯಿಂದಲೂ ಕೂಡ ಅಲ್ಲಿನ ವ್ಯವಸ್ಥೆಗಳ ಆಗು ಹೋಗುಗಳನ್ನ ಗಮನಿಸ್ಕೊಳ್ತಾ ಇದ್ರು. ಈಗ ಸಾಂಗವಾಗಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ನೆರವೇರ್ತು. ಗಣ್ಯಾತಿ ಗಣ್ಯರು ಬಂದಿದ್ರು, ಭಾಗಿಯಾಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿ ಅಲ್ಲಿಂದ ತೆರಳಿದ್ದಾರೆ. ಈಗ ಸಂಜೆ ಆ ವೈಭೋಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಹೇಗೆ ಕಣ್ಮನ ಸೆಳೀತಾ ಇದೆ ಆ ಕಲರ್ಫುಲ್ ಲೈಟಿಂಗ್ಸ್, ಹೂಗಳಿಂದ ಅಲಂಕಾರಗೊಳಿಸಿರೋದು ಎಲ್ಲವೂ ಕೂಡ ಸಂಭ್ರಮ ಸಡಗರವನ್ನ ಇನ್ನಷ್ಟು ದುಪ್ಪಟ್ಟು ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಬೆರಗುಗಣ್ಣಿಂದ ಇದಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಟ್ಕೊಂಡೇ ಕನಸನ್ನ ಇಟ್ಕೊಂಡಿದ್ದಂತಹ ಮಂತಿ ಇವತ್ತು ನನಸಾದಂತಹ ಕ್ಷಣವನ್ನ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಎಂಥವರಿಗೂ ಕೂಡ ಅದು ಒಂದು ರೀತಿಯ ಭಾವನೆ, ಕಣ್ಣಂಚಿನಲ್ಲಿ ನೀರು ತುಂಬಿಸುವಂತಹ ಒಂದು ದೃಶ್ಯವೇ ಸರಿ. ಶ್ರೀರಾಮ ಮಂದಿರ, ರಾಮಲಲ್ಲನ ಭವ್ಯ ಮಂದಿರ ಹೇಗೆ ಕಲರ್ಫುಲ್ ಆಗಿ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಸಂಜೆಯ ಲೈಟಿಂಗ್ಸ್ ನಂತರದಲ್ಲಿ ಹೇಗೆ ಕಂಗೊಳಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಅಲ್ಲಿ ಜಟಾಯು ಪಕ್ಷಿಯ ಒಂದು ಲೋಕಾರ್ಪಣೆಯನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪುಷ್ಪವನ್ನ ಹಾಕೋ ಮೂಲಕವಾಗಿ, ಪುಷ್ಪ ಸಲ್ಲಿಕೆ ಮಾಡುವ ಮೂಲಕವಾಗಿ ಅದನ್ನ ಲೋಕಾರ್ಪಣೆಯನ್ನ ಮಾಡಿದ್ರು. ಶಿವಲಿಂಗಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಭವ್ಯ ರಾಮ ಮಂದಿರ ಇವತ್ತು ನಾಳೆಯಿಂದ ಎಲ್ಲರಿಗೂ ಕೂಡ ತೆರೆದುಕೊಳ್ಳುತ್ತೆ. ಭಕ್ತರಿಗೆ ಇವತ್ತಿನವರೆಗೂ ಅದಕ್ಕೆ ಅವಕಾಶ ಇರಲಿಲ್ಲ, ನಿರ್ಬಂಧವನ್ನ ವಿಧಿಸಿದ್ರು. ಅದೆಲ್ಲವೂ ಕೂಡ ಜನರಿಗೆ ಗೊತ್ತು.